ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳೇನಿದೆ ಚುನಾವಣೆ ನಡೀತಕ್ಕಂಥದ್ದು. ಅದರಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ. ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ರಂಗೇರಿದೆ ಕಣ. ನೀನಾ ನಾನಾ ನೋಡೇ ಬಿಡೋಣ ಅಂತ ಎರಡೂ ಕಡೆಯವರು ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ರಾತ್ರೋರಾತ್ರಿ ಎಚ್.ಡಿ. ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರನ್ನು ಕರೆಸಿ ಬೃಹತ್ ರ್ಯಾಲಿ ಮಾಡಿದ್ರು ಮೈತ್ರಿ ಪಕ್ಷದವರು. ಇವತ್ತು ಅವರಿಗೆ ಬಿಗ್ ಶಾಕ್ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ. ಯಾಕೆಂದರೆ ಚನ್ನಪಟ್ಟಣದಲ್ಲಿ ಈಗ ಹಾಲಿ ಶಾಸಕರು ಕುಮಾರಸ್ವಾಮಿ ಅವರು ನಗರಸಭೆಯ JDS ಅಧ್ಯಕ್ಷರು ಸದಸ್ಯರು ಸೇರಿದಂತೆ 9-10 ಜನ ಡಿ.ಕೆ.ಶಿ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಬಿಟ್ಟಿದ್ದಾರೆ. ನಗರಸಭೆಯ ಅಧ್ಯಕ್ಷ ಸೇರಿ 9 ಮಂದಿ JDSನ ಸದಸ್ಯರು ಕಾಂಗ್ರೆಸ್ ಸೇರ್ಪಡೆ. ಇವರೆಲ್ಲರೂ ಕೂಡ ಕುಮಾರಸ್ವಾಮಿಗೆ ಅತ್ಯಂತ ಹತ್ತಿರದವರೇ. ಇವರೆಲ್ಲರನ್ನು ಕೂಡ ಆಪರೇಟ್ ಮಾಡಿ ರಾತ್ರೋರಾತ್ರಿ ಬೆಂಗಳೂರು ಕರೆಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನೆಯಲ್ಲೇ ಎಲ್ರಿಗೂ ಕೂಡ ಕಾಂಗ್ರೆಸ್ ಬಾವುಟವನ್ನು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ JDSನಲ್ಲಿದ್ದಂತಹ 9 ಜನ ಈಗ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಅಮಿತ್ ಶಾ ಕರೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಮೈತ್ರಿ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಡಿ.ಕೆ. ಬ್ರದರ್ಸ್. ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷ ಪ್ರಶಾಂತ್, ಸದಸ್ಯರಾದ ರೇವಣ್ಣ, ಸತೀಶ್ ಬಾಬು, ಶ್ರೀನಿವಾಸ ಮೂರ್ತಿ, ಲೋಕೇಶ್, ನಾಗೇಶ್, ಸೈಯದ್ ರಫೀಕ್, ಅಬಿದಾ ಬಾನು, ಭಾನುಪ್ರಿಯಾ ಇವರೆಲ್ಲರೂ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಓರ್ವ ಪಕ್ಷೇತರ ಸದಸ್ಯ ಉಮಾ ಅಂತ ಇದ್ದರು, ಅವರೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಒಂದು ರೀತಿಯಲ್ಲಿ ಇದು ಏನು ನಗರಸಭೆ ಅಧ್ಯಕ್ಷರಲ್ವಾ ಅಂತ ಅನ್ಕೋಬೋದು. ನೋ, ಪ್ರತಿಯೊಬ್ಬರಿಗೂ ಅವರವರ ವಾರ್ಡ್ಗಳಲ್ಲಿ ಅವರವರ ಬೂತ್ಗಳಲ್ಲಿ ಅವರದ್ದೇ ಆದಂತಹ ಶಕ್ತಿ ಇರುತ್ತೆ. ಹಾಗಾಗಿ ನಿಮಗೊಂದು ಒಬ್ಬೊಬ್ಬ ವ್ಯಕ್ತಿಯಿಂದ 100 ವೋಟ್ ಬರುತ್ತೆ ಅಂತಂದ್ರೂ ಕೂಡ ಇಟ್ಸ್ ಅ ಬಿಗ್ ಮ್ಯಾಟರ್. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಯಾರೂ ಕೂಡ ಲಕ್ಷಾಂತರ ಲೀಡಿಂದ ಗೆಲ್ಲಲ್ಲ. ಯಾರೇ ಗೆದ್ದರೂ ಕೂಡ ಕಡಿಮೆ ಮಾರ್ಜಿನಲ್ಲಿ ಗೆಲ್ತಾರೆ. ಅಂತಹ ಸಂದರ್ಭದಲ್ಲಿ ಈ 100, 200, 300, 500 ವೋಟ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಡಿ.ಕೆ. ಬ್ರದರ್ಸ್ ಇವಾಗ ಮತ್ತೊಂದು ಬಿಗ್ ಆಪರೇಷನ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಶೈಲಿ ಹೆಂಗೆ ಅಂತಂದರೆ, ಆ ವ್ಯಕ್ತಿ ಎಷ್ಟೇ ಸಣ್ಣ ಮಟ್ಟದ ನಾಯಕ ಆಗಿದ್ದರೂ ಅವ್ರನ್ನ ಬಿಡಲ್ಲ, ಪಕ್ಷಕ್ಕೆ ಕೇಳ್ಕೊಂಡ್ಬಿಡ್ತಾರೆ. ಮೊದಲು ಬನ್ನಿ ಅಂತ, ಅವರಿಂದ ಒಂದು 25 ವೋಟ್ ಬರುತ್ತೆ ಅಂತಂದರೂ ಪರವಾಗಿಲ್ಲ ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ಹಾಗಾಗಿ ಇದಕ್ಕೆ ಇನ್ಯಾವ ರೀತಿ ಟಕ್ಕರ್ ಕೊಡ್ತಾರೆ ಮೈತ್ರಿ ಪಕ್ಷದವರು ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸದ್ಯಕ್ಕಂತೂ 9 ಜನ ನಗರಸಭೆ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಇವರೆಲ್ಲರೂ ಕೂಡ ಇವಾಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ರಾತ್ರೋರಾತ್ರಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕುಮಾರಸ್ವಾಮಿ ಅವರ ಆತ್ಮೀಯರು ಇವರೆಲ್ಲರೂ. ಕುಮಾರಸ್ವಾಮಿ MLA ಆದ ನಂತರನೇ ಇವರೆಲ್ಲರೂ ಕೂಡ ಅಲ್ಲಿ ಪದವಿಯನ್ನು ಪಡ್ಕೊಂಡ್ರು, ಅಧ್ಯಕ್ಷಗಿರಿಯನ್ನು ಪಡ್ಕೊಂಡ್ರು, ಅಧಿಕಾರವನ್ನು ನಡೆಸ್ತಾ ಇದ್ರು ನಗರಸಭೆಯಲ್ಲಿ. ಈಗ ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷರು ಸೇರಿ 9 ಜನ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಹಿನ್ನಡೆ. ಯಾಕೆಂದರೆ ಆ ಕ್ಷೇತ್ರದ ಶಾಸಕರು ಬಂದು ಕುಮಾರಸ್ವಾಮಿ ಹೆಂಗೆ ಬಿಟ್ಟುಕೊಟ್ರು ನಗರಸಭೆ ಅಧ್ಯಕ್ಷರನ್ನು, ಇದು ಪ್ರಶ್ನೆ. ಬಟ್ ಇರಲಿ, ಅದನ್ನು ಯಾವ ರೀತಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.